ಬಂಧನಕ್ಕೆ ಒಳಗಾಗಿರುವ ತರುಣ್ ಬಗ್ಗೆ ಕೂಡ ಮತ್ತಷ್ಟು ಸ್ಫೋಟಕ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈತನ ಹೆಸರು ತರುಣ್ ಮಾತ್ರವಲ್ಲ, ಬೇರೊಂದು ಹೆಸರಲ್ಲಿ ಈತ ಸಿನಿಮಾದಲ್ಲೂ ಕೂಡ ಅಭಿನಯಿಸಿದ್ದ ಅನ್ನೋ ಮಾಹಿತಿ ಇದೆ. ತರುಣ್ ಬದಲು ವಿರಾಟ್ ಅನ್ನೋ ಹೆಸರಲ್ಲಿ ತೆಲುಗು ಸಿನಿಮಾಗಳಲ್ಲಿ ನಟಿಸಿದ್ದಾನೆ ಈತ. 3 ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ದ ತರುಣ್. ವಿರಾಟ್ ಅನ್ನೋ ಹೆಸರಲ್ಲಿ ಪರಿಚಯಂ ಸಿನಿಮಾದಲ್ಲಿ ನಾಯಕನಾಗಿ ಅಭಿನಯಿಸಿದ್ದ. ಸಿನಿಮಾ ಮೂಲಕವೇ ನಟಿ ರನ್ಯಾ ಕೂಡ ಪರಿಚಿತಳು. ಆ ಬಳಿಕ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಈತ ಕೂಡ ಭಾಗಿಯಾದ್ನ ಅನ್ನೋ ಶಂಕೆ ಇದೆ. DRI ಟೀಮ್ನಿಂದ ತರುಣ್ ರಾಜ್ ತೀವ್ರ ವಿಚಾರಣೆ ಮುಂದುವರೆದಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾ ಇದ್ರು, ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಈತ ಕೂಡ ತರುಣ್ ಕೂಡ ಸಿನಿಮಾದಲ್ಲಿ ಅಭಿನಯಿಸಿದ್ದಾತ. ಆ ಮೂಲಕವೇ ರನ್ಯಾ ಜೊತೆಯಲ್ಲಿ ಕಾಂಟ್ಯಾಕ್ಟ್ ಅನ್ನೋ ಮಾಹಿತಿ, ಬೇರೆನೆಲ್ಲ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ತರುಣ್ಗೆ ಸಂಬಂಧಪಟ್ಟ ಹಾಗೆ. ಸ್ಮಿತಾ, ಏನು ಇದುವರೆಗೂ ತರುಣ್ ಕೊಂಡೂರು ರಾಜು ಅಂತೇಳಿ ಎರಡನೇ ವ್ಯಕ್ತಿಯನ್ನ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ DRI ಅಧಿಕಾರಿಗಳು ಬಂಧಿಸಿದ್ದಾರೆ. ಈತನ ಅಸಲಿ ವಿಳಾಸ ಮತ್ತೆ ಅಸಲಿ ಐಡೆಂಟಿಟಿ ಈಗ ರಿವೀಲ್ ಆಗ್ತಾ ಇರ್ತಕ್ಕಂಥದ್ದು. ವಿರಾಟ್ ಕೊಂಡೂರು ಅಂತಂತೇಳಿ ಟಾಲಿವುಡ್ನಲ್ಲಿ ಈತ ಆ್ಯಕ್ಟ್ ಮಾಡ್ತಾ ಇದ್ದ ಅನ್ನೋದು ಬಹಿರಂಗ ಆಗ್ತಾ ಇರ್ತಕ್ಕಂಥದ್ದು. ಕೆಲವೊಂದು ಚಿತ್ರಗಳಲ್ಲಿ ಪರಿಚಯಂ ಅಂತೇಳಿ 2018ರಲ್ಲಿ ಏನು ತೆರೆ ಕಂಡು ತೆಲುಗು ಚಿತ್ರರಂಗದಿಂದ ಆ ಒಂದು ಚಿತ್ರದಲ್ಲಿ ನಟಿಸಿದ್ದ. ಜೊತೆಗೆ ಏನು ರನ್ಯಾ ರಾವ್ ಕೂಡ ಅದೇ ಸಂದರ್ಭದಲ್ಲಿ ಒಂದಷ್ಟು ತೆಲುಗು ಚಿತ್ರಗಳಲ್ಲಿ ನಟನೆಯನ್ನು ಮಾಡಿದರು. ಈ ಸಂದರ್ಭದಲ್ಲಿ ಇವರಿಬ್ಬರ ನಡುವೆ ಪರಿಚಯ ಆಗಿದೆ. ಪರಿಚಯ ಆದ ಬಳಿಕ ಈ ಒಂದು ಕಾಂಟ್ಯಾಕ್ಟ್ಗಳು ಎಸ್ಟಾಬ್ಲಿಷ್ ಆಗಿದೆ. ಒಟ್ಟಾಗೆಯಾಗಿ ತರುಣ್ನಿಂದಲೇ ರನ್ಯಾ ರಾವ್ ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ಗೆ ಒಪ್ಕೊಂಡಿದ್ಲು ಅನ್ನೋ ಮಾಹಿತಿ ಇದೆ. ಇದನ್ನು ವೆರಿಫೈ ಮಾಡ್ತಾ ಇರ್ತಕ್ಕಂಥದ್ದು. ಮಾರ್ಚ್ 15ರವರೆಗೂ ಕಸ್ಟಡಿಗೆ ತೆಗೆದುಕೊಂಡಿರ್ತಕ್ಕಂಥ DRI ಅಧಿಕಾರಿಗಳು ತರುಣ್ಗೆ ಸಂಬಂಧಿಸಿದಂಥ ಮೊಬೈಲ್ಗಳನ್ನು ಜೊತೆಗೆ ಆತನ ಟ್ಯಾಬನ್ನು ವಶಪಡಿಸ್ಕೊಂಡಿದ್ದು. ಅದರಲ್ಲಿರ್ತಕ್ಕಂಥ ಮಾಹಿತಿಯನ್ನು ಸದ್ಯ ಅನಾಲಿಸಿಸ್ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಸಿಂಡಿಕೇಟ್ನ ಭಾಗವಾಗಿ ಒಂದು ಕಡೆ ದಾಳಿಯನ್ನು ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ತರುಣ್ ವಿಚಾರಣೆ ಆಗ್ತಾ ಇದೆ. ಜೊತೆಗೆ ಈಗಾಗಲೇ 10ಕ್ಕೂ ಹೆಚ್ಚು ಜನರಿಗೆ ಸಮನ್ಸ್ ಕೊಟ್ಟು ವಿಚಾರಣೆ ಮಾಡಲಾಗಿದೆ. ಹೀಗಾಗಿ ಈ ಸಿಂಡಿಕೇಟ್ನಲ್ಲಿರ್ತಕ್ಕಂಥ ಸಾಕಷ್ಟು ಜನರನ್ನು ಇನ್ನೂ DRI ತನಿಖೆ ಮುಖಾಂತರ ಮುಟ್ಟುವ ಸಾಧ್ಯತೆ ಇರತಕ್ಕಂಥದ್ದು. ಸ್ಮಿತಾ, ನಾಗರಾಜ್ ಮಾಹಿತಿಗಾಗಿ. ಬಂಧನಕ್ಕೆ ಒಳಗಾಗಿರುವ ತರುಣ್ ಬಗ್ಗೆ ಕೂಡ ಮತ್ತಷ್ಟು ಸ್ಫೋಟಕ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈತನ ಹೆಸರು ತರುಣ್ ಮಾತ್ರವಲ್ಲ, ಬೇರೊಂದು ಹೆಸರಲ್ಲಿ ಈತ ಸಿನಿಮಾದಲ್ಲೂ ಕೂಡ ಅಭಿನಯಿಸಿದ್ದ ಅನ್ನೋ ಮಾಹಿತಿ ಇದೆ. ತರುಣ್ ಬದಲು ವಿರಾಟ್ ಅನ್ನೋ ಹೆಸರಲ್ಲಿ ತೆಲುಗು ಸಿನಿಮಾಗಳಲ್ಲಿ ನಟಿಸಿದ್ದಾನೆ ಈತ. 3 ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ದ ತರುಣ್. ವಿರಾಟ್ ಅನ್ನೋ ಹೆಸರಲ್ಲಿ ಪರಿಚಯಂ ಸಿನಿಮಾದಲ್ಲಿ ನಾಯಕನಾಗಿ ಅಭಿನಯಿಸಿದ್ದ. ಸಿನಿಮಾ ಮೂಲಕವೇ ನಟಿ ರನ್ಯಾ ಕೂಡ ಪರಿಚಿತಳು. ಆ ಬಳಿಕ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಈತ ಕೂಡ ಭಾಗಿಯಾದ್ನ ಅನ್ನೋ ಶಂಕೆ ಇದೆ. DRI ಟೀಮ್ನಿಂದ ತರುಣ್ ರಾಜ್ ತೀವ್ರ ವಿಚಾರಣೆ ಮುಂದುವರೆದಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾ ಇದ್ರು, ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಈತ ಕೂಡ ತರುಣ್ ಕೂಡ ಸಿನಿಮಾದಲ್ಲಿ ಅಭಿನಯಿಸಿದ್ದಾತ. ಆ ಮೂಲಕವೇ ರನ್ಯಾ ಜೊತೆಯಲ್ಲಿ ಕಾಂಟ್ಯಾಕ್ಟ್ ಅನ್ನೋ ಮಾಹಿತಿ, ಬೇರೆನೆಲ್ಲ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ತರುಣ್ಗೆ ಸಂಬಂಧಪಟ್ಟ ಹಾಗೆ. ಸ್ಮಿತಾ, ಏನು ಇದುವರೆಗೂ ತರುಣ್ ಕೊಂಡೂರು ರಾಜು ಅಂತೇಳಿ ಎರಡನೇ ವ್ಯಕ್ತಿಯನ್ನ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ DRI ಅಧಿಕಾರಿಗಳು ಬಂಧಿಸಿದ್ದಾರೆ. ಈತನ ಅಸಲಿ ವಿಳಾಸ ಮತ್ತೆ ಅಸಲಿ ಐಡೆಂಟಿಟಿ ಈಗ ರಿವೀಲ್ ಆಗ್ತಾ ಇರ್ತಕ್ಕಂಥದ್ದು. ವಿರಾಟ್ ಕೊಂಡೂರು ಅಂತಂತೇಳಿ ಟಾಲಿವುಡ್ನಲ್ಲಿ ಈತ ಆ್ಯಕ್ಟ್ ಮಾಡ್ತಾ ಇದ್ದ ಅನ್ನೋದು ಬಹಿರಂಗ ಆಗ್ತಾ ಇರ್ತಕ್ಕಂಥದ್ದು. ಕೆಲವೊಂದು ಚಿತ್ರಗಳಲ್ಲಿ ಪರಿಚಯಂ ಅಂತೇಳಿ 2018ರಲ್ಲಿ ಏನು ತೆರೆ ಕಂಡು ತೆಲುಗು ಚಿತ್ರರಂಗದಿಂದ ಆ ಒಂದು ಚಿತ್ರದಲ್ಲಿ ನಟಿಸಿದ್ದ. ಜೊತೆಗೆ ಏನು ರನ್ಯಾ ರಾವ್ ಕೂಡ ಅದೇ ಸಂದರ್ಭದಲ್ಲಿ ಒಂದಷ್ಟು ತೆಲುಗು ಚಿತ್ರಗಳಲ್ಲಿ ನಟನೆಯನ್ನು ಮಾಡಿದರು. ಈ ಸಂದರ್ಭದಲ್ಲಿ ಇವರಿಬ್ಬರ ನಡುವೆ ಪರಿಚಯ ಆಗಿದೆ. ಪರಿಚಯ ಆದ ಬಳಿಕ ಈ ಒಂದು ಕಾಂಟ್ಯಾಕ್ಟ್ಗಳು ಎಸ್ಟಾಬ್ಲಿಷ್ ಆಗಿದೆ. ಒಟ್ಟಾಗೆಯಾಗಿ ತರುಣ್ನಿಂದಲೇ ರನ್ಯಾ ರಾವ್ ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ಗೆ ಒಪ್ಕೊಂಡಿದ್ಲು ಅನ್ನೋ ಮಾಹಿತಿ ಇದೆ. ಇದನ್ನು ವೆರಿಫೈ ಮಾಡ್ತಾ ಇರ್ತಕ್ಕಂಥದ್ದು. ಮಾರ್ಚ್ 15ರವರೆಗೂ ಕಸ್ಟಡಿಗೆ ತೆಗೆದುಕೊಂಡಿರ್ತಕ್ಕಂಥ DRI ಅಧಿಕಾರಿಗಳು ತರುಣ್ಗೆ ಸಂಬಂಧಿಸಿದಂಥ ಮೊಬೈಲ್ಗಳನ್ನು ಜೊತೆಗೆ ಆತನ ಟ್ಯಾಬನ್ನು ವಶಪಡಿಸ್ಕೊಂಡಿದ್ದು. ಅದರಲ್ಲಿರ್ತಕ್ಕಂಥ ಮಾಹಿತಿಯನ್ನು ಸದ್ಯ ಅನಾಲಿಸಿಸ್ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಸಿಂಡಿಕೇಟ್ನ ಭಾಗವಾಗಿ ಒಂದು ಕಡೆ ದಾಳಿಯನ್ನು ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ತರುಣ್ ವಿಚಾರಣೆ ಆಗ್ತಾ ಇದೆ. ಜೊತೆಗೆ ಈಗಾಗಲೇ 10ಕ್ಕೂ ಹೆಚ್ಚು ಜನರಿಗೆ ಸಮನ್ಸ್ ಕೊಟ್ಟು ವಿಚಾರಣೆ ಮಾಡಲಾಗಿದೆ. ಹೀಗಾಗಿ ಈ ಸಿಂಡಿಕೇಟ್ನಲ್ಲಿರ್ತಕ್ಕಂಥ ಸಾಕಷ್ಟು ಜನರನ್ನು ಇನ್ನೂ DRI ತನಿಖೆ ಮುಖಾಂತರ ಮುಟ್ಟುವ ಸಾಧ್ಯತೆ ಇರತಕ್ಕಂಥದ್ದು. ಸ್ಮಿತಾ, ನಾಗರಾಜ್ ಮಾಹಿತಿಗಾಗಿ. ಬಂಧನಕ್ಕೆ ಒಳಗಾಗಿರುವ ತರುಣ್ ಬಗ್ಗೆ ಕೂಡ ಮತ್ತಷ್ಟು ಸ್ಫೋಟಕ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈತನ ಹೆಸರು ತರುಣ್ ಮಾತ್ರವಲ್ಲ, ಬೇರೊಂದು ಹೆಸರಲ್ಲಿ ಈತ ಸಿನಿಮಾದಲ್ಲೂ ಕೂಡ ಅಭಿನಯಿಸಿದ್ದ ಅನ್ನೋ ಮಾಹಿತಿ ಇದೆ. ತರುಣ್ ಬದಲು ವಿರಾಟ್ ಅನ್ನೋ ಹೆಸರಲ್ಲಿ
ತೆಲುಗು ಸಿನಿಮಾಗಳಲ್ಲಿ ನಟಿಸಿದ್ದಾನೆ ಈತ. 3 ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ದ ತರುಣ್. ವಿರಾಟ್ ಅನ್ನೋ ಹೆಸರಲ್ಲಿ ಪರಿಚಯಂ ಸಿನಿಮಾದಲ್ಲಿ ನಾಯಕನಾಗಿ ಅಭಿನಯಿಸಿದ್ದ. ಸಿನಿಮಾ ಮೂಲಕವೇ ನಟಿ ರನ್ಯಾ ಕೂಡ ಪರಿಚಿತಳು. ಆ ಬಳಿಕ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಈತ ಕೂಡ ಭಾಗಿಯಾದ್ನ ಅನ್ನೋ ಶಂಕೆ ಇದೆ. ಡಿಆರ್ಐ ಟೀಮ್ನಿಂದ ತರುಣ್ ರಾಜ್ ತೀವ್ರ ವಿಚಾರಣೆ ಮುಂದುವರೆದಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾ ಇದ್ರು, ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಈತ ಕೂಡ ತರುಣ್ ಕೂಡ ಸಿನಿಮಾದಲ್ಲಿ ಅಭಿನಯಿಸಿದ್ದಾತ. ಆ ಮೂಲಕವೇ ರನ್ಯಾ ಜೊತೆಯಲ್ಲಿ ಕಾಂಟ್ಯಾಕ್ಟ್ ಅನ್ನೋ ಮಾಹಿತಿ, ಬೇರೆನೆಲ್ಲ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ತರುಣ್ಗೆ ಸಂಬಂಧಪಟ್ಟ ಹಾಗೆ. ಸ್ಮಿತಾ, ಏನು ಇದುವರೆಗೂ ತರುಣ್ ಕೊಂಡೂರು ರಾಜು ಅಂತೇಳಿ ಎರಡನೇ ವ್ಯಕ್ತಿಯನ್ನ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ DRI ಅಧಿಕಾರಿಗಳು ಬಂಧಿಸಿದ್ದಾರೆ. ಈತನ ಅಸಲಿ ವಿಳಾಸ ಮತ್ತೆ ಅಸಲಿ ಐಡೆಂಟಿಟಿ ಈಗ ರಿವೀಲ್ ಆಗ್ತಾ ಇರ್ತಕ್ಕಂಥದ್ದು. ವಿರಾಟ್ ಕೊಂಡೂರು ಅಂತಂತೇಳಿ ಟಾಲಿವುಡ್ನಲ್ಲಿ ಈತ ಆ್ಯಕ್ಟ್ ಮಾಡ್ತಾ ಇದ್ದ ಅನ್ನೋದು ಬಹಿರಂಗ ಆಗ್ತಾ ಇರ್ತಕ್ಕಂಥದ್ದು. ಕೆಲವೊಂದು ಚಿತ್ರಗಳಲ್ಲಿ ಪರಿಚಯಂ ಅಂತೇಳಿ 2018ರಲ್ಲಿ ಏನು ತೆರೆ ಕಂಡು ತೆಲುಗು ಚಿತ್ರರಂಗದಿಂದ ಆ ಒಂದು ಚಿತ್ರದಲ್ಲಿ ನಟಿಸಿದ್ದ. ಜೊತೆಗೆ ಏನು ರನ್ಯಾ ರಾವ್ ಕೂಡ ಅದೇ ಸಂದರ್ಭದಲ್ಲಿ ಒಂದಷ್ಟು ತೆಲುಗು ಚಿತ್ರಗಳಲ್ಲಿ ನಟನೆಯನ್ನು ಮಾಡಿದರು. ಈ ಸಂದರ್ಭದಲ್ಲಿ ಇವರಿಬ್ಬರ ನಡುವೆ ಪರಿಚಯ ಆಗಿದೆ. ಪರಿಚಯ ಆದ ಬಳಿಕ ಈ ಒಂದು ಕಾಂಟ್ಯಾಕ್ಟ್ಗಳು ಎಸ್ಟಾಬ್ಲಿಷ್ ಆಗಿದೆ. ಒಟ್ಟಾಗೆಯಾಗಿ ತರುಣ್ನಿಂದಲೇ ರನ್ಯಾ ರಾವ್ ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ಗೆ ಒಪ್ಕೊಂಡಿದ್ಲು ಅನ್ನೋ ಮಾಹಿತಿ ಇದೆ. ಇದನ್ನು ವೆರಿಫೈ ಮಾಡ್ತಾ ಇರ್ತಕ್ಕಂಥದ್ದು. ಏನು ಮಾರ್ಚ್ 15ರವರೆಗೂ ಕಸ್ಟಡಿಗೆ ತೆಗೆದುಕೊಂಡಿರ್ತಕ್ಕಂಥ DRI ಅಧಿಕಾರಿಗಳು ತರುಣ್ಗೆ ಸಂಬಂಧಿಸಿದಂಥ ಮೊಬೈಲ್ಗಳನ್ನು ಜೊತೆಗೆ ಆತನ ಟ್ಯಾಬನ್ನು ವಶಪಡಿಸ್ಕೊಂಡಿದ್ದು. ಅದರಲ್ಲಿರ್ತಕ್ಕಂಥ ಮಾಹಿತಿಯನ್ನು ಸದ್ಯ ಅನಾಲಿಸಿಸ್ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಸಿಂಡಿಕೇಟ್ನ ಭಾಗವಾಗಿ ಒಂದು ಕಡೆ ದಾಳಿಯನ್ನು ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ತರುಣ್ ವಿಚಾರಣೆ ಆಗ್ತಾ ಇದೆ. ಜೊತೆಗೆ ಈಗಾಗಲೇ 10ಕ್ಕೂ ಹೆಚ್ಚು ಜನರಿಗೆ ಸಮನ್ಸ್ ಕೊಟ್ಟು ವಿಚಾರಣೆ ಮಾಡಲಾಗಿದೆ. ಹೀಗಾಗಿ ಈ ಸಿಂಡಿಕೇಟ್ನಲ್ಲಿರ್ತಕ್ಕಂಥ ಸಾಕಷ್ಟು ಜನರನ್ನು ಇನ್ನೂ DRI ತನಿಖೆ ಮುಖಾಂತರ ಮುಟ್ಟುವ ಸಾಧ್ಯತೆ ಇರತಕ್ಕಂಥದ್ದು. ಸ್ಮಿತಾ, ನಾಗರಾಜ್ ಮಾಹಿತಿಗಾಗಿ. ಬಂಧನಕ್ಕೆ ಒಳಗಾಗಿರುವ ತರುಣ್ ಬಗ್ಗೆ ಕೂಡ ಮತ್ತಷ್ಟು ಸ್ಫೋಟಕ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈತನ ಹೆಸರು ತರುಣ್ ಮಾತ್ರವಲ್ಲ, ಬೇರೊಂದು ಹೆಸರಲ್ಲಿ ಈತ ಸಿನಿಮಾದಲ್ಲೂ ಕೂಡ ಅಭಿನಯಿಸಿದ್ದ ಅನ್ನೋ ಮಾಹಿತಿ ಇದೆ. ತರುಣ್ ಬದಲು ವಿರಾಟ್ ಅನ್ನೋ ಹೆಸರಲ್ಲಿ ತೆಲುಗು ಸಿನಿಮಾಗಳಲ್ಲಿ ನಟಿಸಿದ್ದಾನೆ ಈತ. 3 ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ದ ತರುಣ್. ವಿರಾಟ್ ಅನ್ನೋ ಹೆಸರಲ್ಲಿ ಪರಿಚಯಂ ಸಿನಿಮಾದಲ್ಲಿ ನಾಯಕನಾಗಿ ಅಭಿನಯಿಸಿದ್ದ. ಸಿನಿಮಾ ಮೂಲಕವೇ ನಟಿ ರನ್ಯಾ ಕೂಡ ಪರಿಚಿತಳು. ಆ ಬಳಿಕ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಈತ ಕೂಡ ಭಾಗಿಯಾದ್ನ ಅನ್ನೋ ಶಂಕೆ ಇದೆ. DRI ಟೀಮ್ನಿಂದ ತರುಣ್ ರಾಜ್ ತೀವ್ರ ವಿಚಾರಣೆ ಮುಂದುವರೆದಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾ ಇದ್ರು, ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಈತ ಕೂಡ ತರುಣ್ ಕೂಡ ಸಿನಿಮಾದಲ್ಲಿ ಅಭಿನಯಿಸಿದ್ದಾತ. ಆ ಮೂಲಕವೇ ರನ್ಯಾ ಜೊತೆಯಲ್ಲಿ ಕಾಂಟ್ಯಾಕ್ಟ್ ಅನ್ನೋ ಮಾಹಿತಿ, ಬೇರೆನೆಲ್ಲ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ತರುಣ್ಗೆ ಸಂಬಂಧಪಟ್ಟ ಹಾಗೆ. ಸ್ಮಿತಾ, ಏನು ಇದುವರೆಗೂ ತರುಣ್ ಕೊಂಡೂರು ರಾಜು ಅಂತೇಳಿ ಎರಡನೇ ವ್ಯಕ್ತಿಯನ್ನ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ DRI ಅಧಿಕಾರಿಗಳು ಬಂಧಿಸಿದ್ದಾರೆ.